ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಗಳವಾರದ ಬ್ಲಾಗು. ನಾವು ಇವಾಗ ಹೇಗೂ ಊರಲ್ಲೇ ಇದ್ದೀವಲ್ಲ, ಮಂಗಳವಾರ. ಸೊ ಯುಗಾದಿ ಹಬ್ಬ ಆದಮೇಲೆ ಈ ಮಂಗಳವಾರ ನಮ್ಮ ಜಮೀನಲ್ಲಿರುವಂಥ ಭೂದೇವರಿಗೆ ಪೂಜೆ ಮಾಡ್ತೀವಿ. ಅಂದರೆ ಭೂಮಿ ದೇವರಿಗೆ. ಅಲ್ಲಿ ಯಾವ ದೇವರಾದರೆ ಇಕ್ಕಿರ್ತಾರೆ, ಇವಾಗ ನಾವು ಇಕ್ಕಿರೋದಲ್ಲ, ಮೊದಲು ನಮ್ಮ ತಾತಂದಿರೆಲ್ಲ ಅಲ್ಲಿ ಇಕ್ಕಿರೋದು. ಅದೇ ದೇವರಿಗೆ ನಮ್ಮ ತಾತಂದ್ರೆ ಆಗಿರ್ಬೋದು, ನಮ್ಮ ಅಪ್ಪಂದ್ರೆ ಎಲ್ಲರೂ ಪೂಜೆ ಮಾಡ್ಕೊ ಬರ್ತಿರ್ತಾರೆ ಅದಕ್ಕೆ. ಸೊ ಯುಗಾದಿ ಹಬ್ಬ ಆದಮೇಲೆ ಯಾವ ದಿನ ನಾನ್ ವೆಜ್ ತಿನ್ನೋವಂಥ ದಿನ ಬರುತ್ತೋ ಅಂಥ ದಿನ ನಾವು ಈ ಥರ ಜಮೀನುಗಳೆಲ್ಲ ಗಂಗಮ್ಮ ದೇವರನ್ನ ಇಟ್ಟಿದ್ದೀವಿ. ಅವ್ರಿಗೆ ಪೂಜೆ ಮಾಡ್ಕೊಬಂದು ಆಮೇಲೆ ಮನೆಯಲ್ಲಿ ನಾನ್ ವೆಜ್ನ ಮಾಡ್ಕೊತಾರೆ. ಅದು ಎಲ್ಲರಿಗೂ ಒಂದಿನ ಅಡ್ಜಸ್ಟ್ ಆದರೆ ಒಬ್ಬೊಬ್ಬರೇ ಮಾಡೋದು ಅಂತಲ್ಲ, ಎಲ್ಲ ಅಣ್ಣ ತಮ್ಮಂದಿರು ಸೇರಿಬಿಟ್ಟು ಅಲ್ಲಿ ಮಾಡೋದು ಪೂಜೆನ. ಅದಕ್ಕೆ ಇವತ್ತು ಮಾಡ್ತಿದ್ದೀವಿ ಮಂಗಳವಾರ ಎಲ್ಲ. ಅದಕ್ಕಂತ ನಾವು ಊರಿಂದನೂ ಬಂದಿದ್ದು. ಇದಕ್ಕೆಲ್ಲ ಗಂಗಮ್ಮ ದೇವರನ್ನ ಇಲ್ಲಿ ಕೂರಿಸಿರ್ತಾರೆ. ಇವ್ರಿಗೆ ಪೂಜೆ ಮಾಡಿದ್ರೆ ಒಳ್ಳೆ ಬೆಳೆ ಸಿಗಲಿ, ಹಾಗೆ ಆ ವರ್ಷದಲ್ಲಿ ಇಡೋವಂಥ ಏನೇ ಬೆಳೆ ಹಾಕಿರೋ ಎಲ್ಲನೂ ಆ ಬೆಳೆ ಸಿಗಬೇಕು, ಒಳ್ಳೆ ಆ ಬೋರಲ್ಲಿ ನೀರು ಬರಬೇಕು ಅಂತ ಈ ಥರ ಪೂಜೆ ಮಾಡ್ತಾರೆ. ಮತ್ತು ನಾವು ಫಸ್ಟ್ ಟೈಮ್ ಹಾಕಿರ್ತೀವಲ್ಲ, ವರ್ಷದಲ್ಲಿ ಮೊದಲನೇ ಸಲ ಹಾಕಿದಂಥ ಭತ್ತನ ಇಲ್ಲಿಗೆ ಹಾಕಿಸ್ಕೊ ಬಂದಿರ್ತೀವಲ್ಲ, ಅದೇ ಅಕ್ಕಿನ ಈಗ ಈ ಗಂಗಮ್ಮ ದೇವ್ರಿಗೆ ನೈವೇದ್ಯವಾಗಿ ಮಾಡಿಬಿಟ್ಟು ಮೊದಲು ಇವ್ರಿಗೆ ನೈವೇದ್ಯ ಮಾಡಿ ಇಕ್ಕಿದ ಮೇಲೆ ನೆಕ್ಸ್ಟು ಹಾಕಿ ನಾವು ಬಳಸಬೇಕಾಗುತ್ತೆ. ಪ್ರತಿ ವರ್ಷ ಇದೇ ಥರನೇ ಮಾಡ್ತಾರೆ. ಇದು ನಮ್ಮ ಮನೆಯಲ್ಲಿರುವಂಥ ಅಮ್ಮ ಮನೆಯಲ್ಲಿರುವಂಥ ಸಂಪ್ರದಾಯ ಇದಾಗಿರುತ್ತೆ. ಸೊ ಇಲ್ಲಿ 9 ಜನ ಅಕ್ಕ ತಂಗಿರಿರ್ತಾರೆ. ಅವರೇ ಗಂಗಮ್ಮ, ಮಾರಮ್ಮ ಈ ಥರ ಹೆಸರುಗಳಿರ್ತಾವಲ್ಲ, ಆ ದೇವರು ಇರ್ತಾರೆ. ಅವ್ರಿಗೆ ಎದುರುಗಡೆ ಒಂದು ದೇವರು ಇರ್ತಾರೆ. ಸೊ ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ನೈವೇದ್ಯವನ್ನು ಇಕ್ಬಿಟ್ಟು, ಅಂದರೆ ಪೊಂಗಲ್ ಮಾಡ್ಕೊಬಂದಿರ್ತೀವಿ ಮನೆಯಿಂದ. ಆ ಪೊಂಗಲು ಎಂಜಲ್ ಮಾಡಿರಬಾರ್ದು, ಅದೂ ಸ್ನಾನ ಮಾಡ್ಕೊಂಡು ಮಾಡಿ ಎಂಜಲ್ ಮಾಡಿದ್ರೆ ಹಾಗೆ ತಗೊಬಂದು ಇಲ್ಲೆಲ್ಲ ಪೂಜೆ ಆಮೇಲೆ ಎಂಜಲ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಮನೆಯಲ್ಲಿ ಯುಗಾದಿ ಹಬ್ಬನ ಹೇಗೆ ಮಾಡ್ತೀವಿ, ತೋರಣ ಕಟ್ಬಿಟ್ಟು ಇದು ಬೇವಿನ ಸೊಪ್ಪೆಲ್ಲ ಹೇಗೆ ಇಡ್ತೀವಿ ಅಂತ, ಅದೇ ಥರ ಇಲ್ಲೂ ಆ ದೇವ್ರಿಗೆ ಮಾವಿನ ಎಲೆ ತೋರಣ ಕಟ್ಬಿಟ್ಟು ಸ್ವಲ್ಪ ಬೇವಿನ ಸೊಪ್ಪನ್ನು ಸೈಡಲ್ಲಿ ಇಕ್ಬಿಟ್ಟು, ಹಾಗೆ ಹೊಸ ಸೀರೆನೂ ಇಕ್ಬೇಕಾಗುತ್ತೆ. ಅವರು ಯಾರ್ಯಾರಿಗೆ ಎಷ್ಟು ಆಗುತ್ತೋ ಅಷ್ಟು. ಬಟ್ ಈ ದೇವರಿಗೆ ಈ ಥರ ಪೂಜೆ ಮಾಡ್ತೀವಿ ಅಂತಂದರೆ ಹೊಸ ಸೀರೆ ಅಂತೂ ಕಂಪಲ್ಸರಿ ತೊಗೊಂಡು ಬಂದು ಇಕ್ಬೇಕಾಗುತ್ತೆ. ಈ ಥರ ಎಲ್ಲ ರಂಗೋಲಿ ಎಲ್ಲ ಬಿಡಿಸಿಕ್ಕಿದ್ರು. ನಮ್ಮ ಚಿಕ್ಕಮ್ಮ ಅಂದರೆ ರಂಗೋಲಿ ಎಲ್ಲ ಬಿಡಿಸಿಕ್ಕಿದ್ರು. ಯಾಕಂದರೆ ಬಿಸಿಲಲ್ಲಿ ಬೇಗ ಮಾಡ್ಕೊಬೋದು, ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಅಂತ ಬೆಳಿಗ್ಗೆನೇ ಎಲ್ಲ ರೆಡಿ ಮಾಡ್ಕೊಬಿಟ್ಟು ಆಮೇಲೆ ಪೂಜೆನೂ ಅಷ್ಟೇ ಬೇಗನೆ ಮಾಡ್ಕೊಂಡ್ವಿ. ಹಾಗೆ ನಾವು ತಂದಿಟ್ಟಂಥ ಸೀರೆ ಇತ್ತಲ್ಲ, ಅದನ್ನೇ ಈ ಥರ ಫೋಲ್ಡ್ ಮಾಡಿಬಿಟ್ಟು ಅದಕ್ಕೂ ಅರಿಶಿನ ಕುಂಕುಮ ಹೂವು ಇಕ್ಬಿಟ್ಟು ಪೂಜೆ ಮಾಡ್ತೀವಿ. ಹಾಗೆ ಈ ದೇವ್ರನ್ನ ಎಲ್ಲಂದ್ರಲ್ಲೇ ಪ್ರತಿಷ್ಠಾಪನೆ ಮಾಡಲ್ಲ, ಎಲ್ಲಿ ಬೇವಿನ ಮರ ಇರುತ್ತೋ ಅಲ್ಲೇ ಪ್ರತಿಷ್ಠಾಪನೆ ಮಾಡೋದು. ಅದೊಂದು ವಿಶೇಷವಾದ ಈ ದೇವರಿಗೆ ಐತೆ. ಇವು ಮೊದಲಿಂದನೂ ಹಾಗೆ ಬೇವಿನ ಮರದ ಕೆಳಗಡೆನೇ ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ನಮ್ಮ ತಾತಂದರು ಮಾಡಿರುವಂಥ ಪದ್ಧತಿನೇ ನಮ್ಮ ಅಪ್ಪ ಅವರೆಲ್ಲ ರೂಢಿ ಮಾಡ್ಕೊಬತ್ತಿದ್ದಾರೆ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ನಾವು ತಂದಿಟ್ಟಂಥ ಪೊಂಗಲ್ ಐತಲ್ಲ, ಆ ಪೊಂಗಲ್ನ ದೇವ್ರಿಗೆ ನೈವೇದ್ಯ ಎಲ್ಲ ಆದಮೇಲೆ ನಾವು ಎಲ್ಲ ಮಂಗಳಾರತಿ ಎಲ್ಲ ತಗೊಂಡು ನಾವು ಎಲ್ಲರೂ ಕೂತ್ಕೊಂಡು ಒಂದೇ ಕಡೆ ಪ್ರಸಾದನೂ ತಿನ್ಕೊಂಡ್ವಿ. ಈ ಥರ ಪೂಜೆ ಥರ ಹೊಲದಲ್ಲಿ ಮಾಡ್ಕೊತೀನೋ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸು ತುಂಬ ಜನ ಮಿಸ್ ಆಗಿದ್ದಾರೆ. ಬಟ್ 3 ಅಣ್ಣ ತಮ್ಮಂದಿರು ಅಷ್ಟೇ ಮಾಡಿದ್ದು. ಇನ್ನು ಕೆಲವರಿಗೆ ರಜಾ ಇಲ್ದಿರೋ ಕಾರಣದಿಂದ ಎಲ್ಲರೂ ಮಿಸ್ ಆಗಿದ್ದಾರೆ. ಬಟ್ ಎಲ್ಲರೂ ಒಂದು ಟೈಮಲ್ಲಿ ಸೇರಿಬಿಟ್ಟು ಮಾಡಬೇಕು ಅಂದ್ಕೊಂಡಿದ್ದೀವಿ. ಅವಾಗಂತೂ ನಾನು ಒಂದು ಬ್ಲಾಗ್ನ ಶೂಟ್ ಮಾಡ್ಕೊತೀನಿ. ನನಗೆ ಈ ಥರ ಹೊಲದಲ್ಲಿ ಮಾಡ್ಕೊತೀನಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅವತ್ತಿನ ದಿನ ಎಲ್ಲರೂ ಸೇರಿ ನಾನ್ ವೆಜ್ ಮಾಡ್ಕೊಂಡು ತಿಂದ್ವಿ. ಸೊ ನಮ್ಮ ಕಡೆ ಎಲ್ಲ ಇದೇ ಥರ ಮಾಡ್ತೀವಿ. ಒಬ್ಬೊಬ್ರ ಕಡೆ ಒಂಥರ ಇರುತ್ತಲ್ಲ, ನಿಮ್ಮ ಥರ ಎಲ್ಲ ಈ ಥರ ಮನೆ ದೇವ್ರಿಗೆ ಪೂಜೆ ಮಾಡ್ತೀರಾ? ಸೊ ಹಾಗೆ ಹೊಲದಲ್ಲಿ ಒಂದು ದೇವ್ರಿಗೆ ಬಿಟ್ಟು ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಬರ್ತಿರ್ಬೇಕಾದ್ರೆ ನಾವು ದಾರಿಯಲ್ಲಿ ಒಂದು ಚೆಂಡು ಹೂವು ತೋಟ ಹಾಕಿದ್ರು. ಆ ತೋಟದಲ್ಲಂತೂ ನಿಜ ನೋಡೋಕ್ಕೆ ಆ ಚೆಂಡು ಹೂವು ತುಂಬಾ ಬಿಟ್ಟಿತ್ತು, ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲಿ ಕೆಲವೊಂದೆಲ್ಲ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಕೆಲವೊಂದು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಬಂದೆ. ಹಾಗೆ ಬಿಸಿಲಿಗೆ ಬಂದ್ವಲ್ಲ, ಏನಾದ್ರು ಸ್ವಲ್ಪ ತಂಪಾಗಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೇಗೂ ವಾಟರ್ ಮೆಲನ್ ಇತ್ತು, ಅದರದ್ದೇ ಸರ್ಬತ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಸ್ವಲ್ಪ ಕೋಲ್ಡು ಮಿಲ್ಕ್ನ ಸೇರಿಸ್ಕೊಂಬಿಟ್ಟು ಒಂದು ಬಾಟ್ಲಿಗೆ, ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸು, ವಾಟರ್ ಮೆಲನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಇದಕ್ಕೆ ಸಬ್ಜಾ ಸೀಡ್ಸ್ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಇನ್ನು ಚಿಯಾ ಸೀಡ್ಸ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಟೇಸ್ಟ್ಗೆ ಅನುಗುಣವಾಗಿ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಸಕ್ಕರೆ ಬೇಡ ಅಂತಂದರೆ ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ಕೊಬೋದು, ಹಾಗೆ ಹನಿ ಆ್ಯಡ್ ಮಾಡ್ಕೊಬೋದು. ಇದೆಲ್ಲ ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಮಸ್ಕ್ ಮೆಲನ್ ಇತ್ತು ಅಂದರೆ ಅದನ್ನು ಸಹ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವೆಲ್ಲ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿರ್ತೀವಲ್ಲ, ತುಂಬಾ ಕೋಲ್ಡ್ ಆಗಿರುತ್ತೆ. ಸೊ ನಾವು ಅಲ್ಲಿ ಬರೋ ಅಷ್ಟೊತ್ತಿಗೆ 11:30 ಅಷ್ಟೊತ್ತಾಗಿತ್ತು. ಆ ಬಿಸಿಲಂತೂ ತುಂಬಾ ಬಿಸಿಲು ಸುಡ್ತಿತ್ತು, ಅಲ್ಲಿಗಿಂತ ಇಲ್ಲಿನೇ ಜಾಸ್ತಿ ಬಿಸಿಲಿತ್ತು. ಸೊ ಈಗ ತಂಪಾಗಿ ಏನಾದ್ರು ಕುಡಿಯೋಣ ಅಡುಗೆ ಆಗೋ ಅಷ್ಟೊತ್ತಿಗೆ. ಇನ್ನು ನಾನ್ ವೆಜ್ ಆಗೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡ್ತು. ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಇದೆ ಆಗುತ್ತೆ ಅಂತ ಮನೆಗೇ ವಾಟರ್ ಮೆಲನ್ ಇತ್ತು. ಸೊ ಸಬ್ಜಾ ಸೀಡ್ಸು ಬೆಳಿಗ್ಗೆ ನೆನೆಸಿಕ್ಕಿದ್ವಿ, ಅದನ್ನೇ ಸರ್ಬತ್ ಥರ ಮಾಡ್ಕೊಳ್ಳೋಣ ಅಂತ. ನಾನು ಹಾಲನ್ನು ಫ್ರಿಜ್ಜಲ್ಲಿ ಇಕ್ಕಿದ್ನಲ್ಲ, ಕೋಲ್ಡು
ಮಿಲ್ಕ್ನ ತೊಗೊಂಡು ಒಂದು ಬಟ್ಲಿಗೆ ಹಾಕ್ಕೊಂಬಿಟ್ಟು ಅದಕ್ಕೇ ಸಣ್ಣಕ್ಕೆ ಕಟ್ ಮಾಡಿದಂಥ ವಾಟರ್ ಮೆಲನ್ನು, ಸಬ್ಜಾ ಸೀಡ್ಸು, ಹಾಗೆ ನಮಗೆ ಟೇಸ್ಟಿಗೆ ಅನುಗುಣವಾಗಿ ಸಕ್ಕರೆ ಬೆಲ್ಲ ಅಂತ ಇಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು, ಹನಿನ ಹಾಕ್ಕೋಬೋದು. ಅದಕ್ಕೇ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊಂಬಿಟ್ಟಿದ್ದಾರೆ ಸರ್ಬತ್ನ. ಸಕ್ಕರೆ ಚೆನ್ನಾಗಿ ಕರಗೋವರೆಗೂ ಮಿಕ್ಸ್ ಮಾಡಿಕೊಂಡು ಈಗ ಸರ್ವ್ ಮಾಡಿಕೊಂಡ್ರೆ ಈ ವಾಟರ್ ಮೆಲನ್ ಸರ್ಬತ್ತು ರೆಡಿ ಆಗುತ್ತೆ. ತುಂಬಾ ತಂಪಾಗಿರುತ್ತಲ್ಲ, ಸೊ ನಾವು ಹಾಲೂ ಕೋಲ್ಡ್ ಆಗಿರುತ್ತೆ. ಹಾಲು ಬೇಕಾದ್ರೆ ಹಸಿ ಹಾಲಾದರೂ ಇಲ್ಲಿ ಆ್ಯಡ್ ಮಾಡ್ಕೋಬೋದು, ಇಲ್ಲ ಕಾಯಿಸಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಬೇಸಿಗೆಯಲ್ಲಿ ಈ ಥರ ತಂಪಾಗಿ ಕುಡಿತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅಲ್ಲಲ್ಲಿ ಸ್ವಲ್ಪ ನಮಗೆ ಈ ವಾಟರ್ ಮೆಲನ್ ಕಟ್ ಮಾಡಿ ಹಾಕಿರ್ತೀವಲ್ಲ, ಸ್ವಲ್ಪ ಕ್ರಂಚಿಯಾಗಿ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬೇಕು ಅಂತಂದರೆ ಮಸ್ಕ್ ಮೆಲನ್ ಇತ್ತಂದರೆ ವಾಟರ್ ಮೆಲನು, ಮಸ್ಕ್ ಮೆಲನು ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂದರೆ. ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಾಯಿತು. ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ಬ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಗೆ ಅದ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಆ ರೆಸಿಪಿನ ನಾನು ಮಾಡಿ ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಮುಂದೆ ಮತ್ತೆ ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದೆ. ನಾಳೆ ಮತ್ತೆ ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಈ ಸರ್ಬತ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ರೆಸಿಪಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ.